ನೋಡಿ, ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾರೇನೇ ಹೇಳಿದರೂ ಕೂಡ ನಾವು ಇದನ್ನು ಸಹಿಸೋದಿಲ್ಲ. ಆ ಭಾಗದಲ್ಲಿ ಶಾಂತಿ ಇರಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥ, ಅದು ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅದು ಒಂದು ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು ಇರ್ಬೋದು ಅಥವಾ ಉಡುಪಿ ಇರ್ಬೋದು, ಆ ಭಾಗದಲ್ಲಿ ಶಾಂತಿ ಇರಬೇಕು. ಯಾರು ಶಾಂತಿಯನ್ನು ಕದಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರನ್ನು ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ನಾನು ಕಳೆದ ಬಾರಿ ಹತ್ಯೆಗಳು ಆದಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಹೋಗಿ ನಾನು ಹೇಳಿದೆ, ಶಾಂತಿ ಕಾಪಾಡಬೇಕು, ನೀವೆಲ್ಲರೂ ಕೂಡ ಭಾಳ ಪ್ರಜ್ಞಾವಂತ ಸಮುದಾಯ, ನೀವೆಲ್ಲ ಜನ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅಂತೇಳಿ. ಆದರೆ ಇದು ನಡೀತಾನೆ ಇದ್ದರೆ ಸರ್ಕಾರ ಸಹಿಸೋಕ್ಕಾಗತ್ತಾ? ಇದನ್ನು ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಹಾಗಾಗಿ ಇವತ್ತು ಕೆಲವು ಅಧಿಕಾರಿಗಳನ್ನು ಅನಿವಾರ್ಯವಾಗಿ ನಾವು ಅಲ್ಲಿಂದ ಬದಲಾಯಿಸಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕಾಗಿ ಅಲ್ಲಿನ ಕಮಿಷನರ್ನ ಮತ್ತು ಅಲ್ಲಿ ಎಸ್ ಪಿಯನ್ನು ಮತ್ತು ಉಡುಪಿ ಎಸ್ ಪಿಯನ್ನು ಕೂಡ ಈಗ ನಾವು ಬದಲಾಯಿಸಿದ್ದೇವೆ. ಅವರಿಗೆ ಸೂಚನೆಯನ್ನು, ಕಟ್ಟುನಿಟ್ಟಿನ ಇದು ಕ್ರಮ ತಗೋಬೇಕು ಅಂತ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಕೊಟ್ಟಿದ್ದೇವೆ. ಆದ್ದರಿಂದ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತೀವಿ. ಇನ್ಮೇಲೆ ನಾವು ಏನೋ ಕೈಕಟ್ಟಿ ಕೂರೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಇದನ್ನು ನಡೆಯೋಕ್ಕೆ ನಾವು ಬಿಡೋದಿಲ್ಲ. ಅದರಿಂದ ಜನಸಮುದಾಯನೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಹಾಗಾಗಿ ನಾವು ಈ ಬದಲಾವಣೆಗಳನ್ನು ಮಾಡಿದ್ದೀವಿ.